ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಈ ವಿಡಿಯೋದಲ್ಲಿ ಹೊಸ ನೋಟಿಫಿಕೇಶನ್ ತಂದಿದ್ದೀನಿ. ಸೊ ನೋಟಿಫಿಕೇಶನ್ ಬಂದು ದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪ್ನಿ ಅವ್ರ ಕಡೆಯಿಂದ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಕಂಪ್ನಿ, ಮೀನ್ಸ್ ಪಬ್ಲಿಕ್ ಸೆಕ್ಟರ್ ಕಂಪ್ನಿನೇ ಇದು, ಗೌರ್ಮೆಂಟ್ದೆ. ಆ್ಯಂಡ್ ರಿಕ್ರೂಟ್ಮೆಂಟ್ ಬಂದುಬಿಟ್ಟು 550 ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸು. ಸೊ ಆಫೀಸರ್ಸ್ ಅಂದರೆ ಸ್ಕೇಲ್ 1. ಪ್ರೀವಿಯಸ್ಲಿ IPS ಕ್ಲರ್ಕು, SBI ಕ್ಲರ್ಕು ನೀವು ಅಪ್ಲೈ ಮಾಡಿದ್ದೀರಾ ಆಲ್ರೆಡಿ ಅಂತ ಅನ್ಕೋತೀನಿ. ಅಪ್ಲೈ ಮಾಡಿಲ್ಲ ಅಂದರೆ ಅಪ್ಲೈ ಮಾಡಿ, ಅದೆರಡು ನೋಟಿಫಿಕೇಶನ್ ಇದೆ. ಅದೇ ಸೇಮ್ ಸಿಲೆಬಸ್ ಇದಕ್ಕೂ ಇರುತ್ತೆ, ಬಟ್ ಎಕ್ಸಾಮ್ ಪ್ಯಾಟ್ರನ್, ಡಿಫಿಕಲ್ಟಿ ಲೆವೆಲು ಆ್ಯಂಡ್ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಅಷ್ಟೇ. ಆ್ಯಂಡ್ ಕಾಂಪಿಟೇಷನ್ ಲೆವೆಲ್ ಏಕೆ ಜಾಸ್ತಿ ಅಂತ ಹೇಳ್ತಿದ್ದೀನಿ ಅಂದರೆ ಆಲ್ ಓವರ್ ಇಂಡಿಯಾ ಎಕ್ಸಾಮ್ ಇದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ. IPS ಕ್ಲರ್ಕ್, SBI ಕ್ಲರ್ಕ್ ಬಂದುಬಿಟ್ಟು ನಮ್ಮ ಸ್ಟೇಟ್ ವೇಕೆನ್ಸಿ. ಸೊ ಆ ನೋಟಿಫಿಕೇಶನ್ಗಳು ನೋಡಿಲ್ಲ ಅಂದರೆ ಪ್ರೀವಿಯಸ್ 2 ವೀಡಿಯೋಸ್ ನೋಡಿ, ಆಲ್ರೆಡಿ ಆ ನೋಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದು ಜನರಲ್ ವೇಕೆನ್ಸಿ, ಅದು ಟೋಟಲ್ ವೇಕೆನ್ಸಿ 550. ಅದರಲ್ಲಿ ಸ್ಪೆಷಲಿಸ್ಟ್ ಆ ಥರ ಇದೆ, ಇಲ್ಲಿ ನೋಡ್ಬೋದು ನೀವು. ರಿಸ್ಕ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಇದೆಲ್ಲ ಬಿಟ್ಟು ಜನರಲಿಸ್ಟ್ ವೇಕೆನ್ಸಿ ಅಂತಂದರೆ ಯಾವುದೇ ಡಿಗ್ರಿ ಇದ್ರೂ ಅವರು ಆ ವೇಕೆನ್ಸಿಗೆ ಕಾಂಪೀಟ್ ಮಾಡ್ಬೋದು. ಸೊ ಜನರಲಿಸ್ಟ್ ವೇಕೆನ್ಸಿಲಿ 193 ವೇಕೆನ್ಸಿ ಇದೆ. ಸೊ ಇದು ಟೋಟಲ್ ವೇಕೆನ್ಸಿ ಆಲ್ ಓವರ್ ಇಂಡಿಯಾ. ಆ್ಯಂಡ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಬಂದುಬಿಟ್ಟು ಇವತ್ತಿಂದ ಸ್ಟಾರ್ಟ್ ಆಗಿರೋದು, ಮೀನ್ಸ್ 7th ಆಗಸ್ಟು. ಲಾಸ್ಟ್ ಡೇಟ್ ಬಂದುಬಿಟ್ಟು 30th ಆಗಸ್ಟ್. ಆ್ಯಂಡ್ ಫೇಸ್ 1 ಎಕ್ಸಾಮಿನೇಷನು ಮೀನ್ಸ್ ಪ್ರಿಲಿಮ್ಸ್ ಥರ, ಲೈಕ್ ಬ್ಯಾಂಕ್ ಎಕ್ಸಾಮಲ್ಲಿ ಹೇಗೆ ಪ್ರಿಲಿಮ್ಸ್ ಇರುತ್ತೆ ಇದು ಹಾಗೇ ಪ್ರಿಲಿಮ್ಸ್ ಬಂದುಬಿಟ್ಟು 14th ಸೆಪ್ಟೆಂಬರು. ಆ್ಯಂಡ್ ಮೈನ್ಸ್ ಬಂದುಬಿಟ್ಟು 29th ಅಕ್ಟೋಬರ್. ಇಲ್ಲಿ ಆಬ್ಜೆಕ್ಟಿವ್ ಪ್ಲಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ ಅಂತ ಮೈನ್ಸಲ್ಲಿ ಹಾಕಿದ್ದಾರೆ. ಲೈಕ್ IPS POದಲ್ಲಿ, SBI POದಲ್ಲಿ ಲೈಕ್ ಆಬ್ಜೆಕ್ಟಿವ್ ಅಂದರೆ MCQs, ಡಿಸ್ಕ್ರಿಪ್ಟಿವ್ ಅಂದರೆ ರೈಟಿಂಗ್, ಎಸ್ಸೆ ಇರುತ್ತೆ. ಅದು ಸಿಸ್ಟಮಲ್ಲೇ ಟೈಪಿಂಗು ಎಸ್ಸೆ. ಸೊ ಬಟ್ ಇದರಲ್ಲಿ ಕ್ಯಾಚ್ ಏನು ಅಂತ ಅಂದರೆ, ನೆಕ್ಸ್ಟ್ ಹೇಳ್ತೀನಿ. ಡಿಸ್ಕ್ರಿಪ್ಟಿವ್ನ ಅವರು ಮೈನ್ಸಿಂದ ಮಾರ್ಕ್ಸ್ನ ತಗೊಳ್ಳಲ್ಲ ಇಂಟರ್ವ್ಯೂಗೆ. ಇಲ್ಲಿ ಫೇಸ್ 2 ಮಾತ್ರ ಕೊಟ್ಟಿದ್ದಾರೆ, ಫೇಸ್ 3ನೂ ಇದೆ ಈ ನೋಟಿಫಿಕೇಷನಲ್ಲಿ, ಮೀನ್ಸ್ ಇಂಟರ್ವ್ಯೂ ಇರುತ್ತೆ ಇದಕ್ಕೆ. ಸೊ ಫಸ್ಟ್ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋಣ. ಎಜುಕೇಷನ್ ಫಸ್ಟ್. ಸರ್ವಿಸ್ ಕಂಡೀಷನ್ ಏನು ಅಂತಂದರೆ, ನೀವೇನಾದರೂ ಈಗ ಆಲ್ ಓವರ್ ಇಂಡಿಯಾ ಎಲ್ಲಾದರೂ ಅವ್ರು ಪೋಸ್ಟಿಂಗ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಅಕಸ್ಮಾತ್ ಆಂಧ್ರ, ಚೆನ್ನೈ ಆ ಥರ ಬೇರೆ ಸ್ಟೇಟ್ ಕೊಟ್ಟರೆ, ನೀವು ಕೊಟ್ಟಿರೋ ಸ್ಟೇಟಲ್ಲಿ ಇನಿಷಿಯಲ್ ಪ್ಲೇಸಲ್ಲಿ ಮಿನಿಮಮ್ ಅಂದರೂ 5 years ಸರ್ವಿಸ್ ಮಾಡಬೇಕು. ಟ್ರಾನ್ಸ್ಫರ್ಸ್ ಸಿಗಲ್ಲ. ಫಸ್ಟ್ 5 years ಮಿನಿಮಮ್ ಹೇಳಿರೋದವರು, ಅದ್ರ ಮೇಲೆ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಅದು ಜನರಲಿಸ್ಟ್ ಪೋಸ್ಟ್ಗೆ. ಆ್ಯಂಡ್ ಇನ್ನು ಪ್ರೊಬೇಷನ್ ಬಂದುಬಿಟ್ಟು 1 year ಇರುತ್ತೆ ಫ್ರಮ್ ದ ಡೇಟ್ ಆಫ್ ಜಾಯ್ನಿಂಗು. ಇಲ್ಲ ನೀವು ಮಧ್ಯದಲ್ಲೇ ಬಿಟ್ಟು ಹೋಗ್ತೀರಾ ಅಂತ ಅಂದರೆ, ಫ್ರಮ್ ಡೇಟ್ ಆಫ್ ಜಾಯ್ನಿಂಗು 1 year ಪ್ರೊಬೇಷನ್ ಇರುತ್ತೆ. ಅದಾದಮೇಲೆ ಗ್ಯಾರಂಟಿ ಬಾಂಡ್, ಒಂದು ಬಾಂಡ್ ಸೈನ್ ಮಾಡಿಸ್ಕೊತಾರೆ. ಮಿನಿಮಮ್ 4 years ಅಲ್ಲಿ ಸರ್ವ್ ಮಾಡಬೇಕು ಅಂತ. ಮಿನಿಮಮ್ 4 years ಮಾಡಿಲ್ಲ ಅಂತಂದರೆ ನಿಮ್ಮ 1 yearದು ಗ್ರಾಸ್ ಸ್ಯಾಲ್ರಿನ ನೀವು ಪೇ ಮಾಡಿಬಿಟ್ಟು ಬಾಂಡ್ನ ಬ್ರೇಕ್ ಮಾಡಿಬಿಟ್ಟು ರಿಸೈನ್ ಮಾಡ್ಬೋದು. ಹಾಗೆ ರಿಸೈನ್ ಮಾಡೋಕ್ಕಾಗಲ್ಲ. ಅಂದರೆ ನೀವು ಸೇರ್ಕೋಬೇಕಾದ್ರೆ ದುಡ್ಡು ಕೊಡಬೇಕು ಆ ಥರ ಅಲ್ಲ. ನೀವು ಸೇರಿಕೊಂಡು ಬಾಂಡ್ ಮುಗಿಯೋಕ್ಕಿಂತ ಮೊದಲೇ ಕೆಲಸ ಬಿಟ್ಟರೆ ಅದು. ಸೊ ಅರ್ಥ ಆಯಿತು ಅನ್ಕೋತೀನಿ. ಆ್ಯಂಡ್ ಸ್ಯಾಲ್ರಿ ಬಂದುಬಿಟ್ಟು ನಿಮಗೆ ಬೇಸಿಕ್ಕೆ 50 ಇರುತ್ತೆ. ಇದ್ರ ಜೊತೆ ಅಲವೆನ್ಸಸ್ ಎಲ್ಲ ಸೇರಿಬಿಟ್ಟು ಇನ್ನೇನು ನಿಮಗೆ ನಿಯರ್ಲಿ 90,000 ಸಿಗುತ್ತೆ. ಸೊ ಇದು ಸ್ಯಾಲ್ರಿ ಸ್ಟ್ರಕ್ಚರ್. ಇದು ಅಲ್ಲದೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಮೆಡಿಕಲ್ ಇರ್ಬೋದು, ಅಥವಾ ನಾರ್ಮಲ್ ಬ್ಯಾಂಕ್ POಗೆ ಏನೇನು ಸಿಗುತ್ತೆ, ನೀವು ಬ್ಯಾಂಕ್ ನೋಟಿಫಿಕೇಷನ್ ಜಾಸ್ತಿ ಬರೋದ್ರಿಂದ ನಾನು ಅಲ್ಲಿ ಡಿಸ್ಕಸ್ ಮಾಡಿರ್ತೀನಿ. ಸೊ ಅದೇ ರೀತಿ ಫೆಸಿಲಿಟಿಗಳು ಎಲ್ಲ ಈ ನೋಟಿಫಿಕೇಷನ್ ಅಂಡರು, ಈ ಜಾಬ್ ಅಂಡರು ಸಿಗುತ್ತೆ. ಈಗ ಎಜುಕೇಷನ್ ಕ್ವಾಲಿಫಿಕೇಷನು ಆಗಸ್ಟ್ ಫಸ್ಟರಲ್ಲಿ ನಿಮ್ಮ ಹತ್ರ ಒಂದು ಡಿಗ್ರಿ ಇರಬೇಕು. ಯಾವುದೇ ಡಿಗ್ರಿ ಆದರೂ ನಡೆಯುತ್ತೆ. ಆ ಡಿಗ್ರಿಲಿ ಮಿನಿಮಮ್ 60% ಇರಬೇಕು ಸ್ಕೋರ್. ಸೊ ಇದು ನಾರ್ಮಲ್ ಜನರಲಿಸ್ಟ್ ಪೋಸ್ಟ್ಗೆ. ಇನ್ನು ಉಳಿದಿರೋದು ರಿಸ್ಕ್ ಇಂಜಿನಿಯರಿಂಗ್ ಆಗಿರಬೇಕು, ಆಟೋಮೊಬೈಲ್ ಇಂಜಿನಿಯರಿಂಗ್ ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಆಗಿರಬೇಕು, ಲೀಗಲ್ ಸ್ಪೆಷಲಿಸ್ಟ್ ಅಂತಂದರೆ ಲಾ ಇಂದ ಗ್ರ್ಯಾಜುಯೇಟ್ ಆಗಿರಬೇಕು, ಅಕೌಂಟೆಂಟ್ ಸ್ಪೆಷಲಿಸ್ಟ್ ಅಂದರೆ CA ಆಗಿರಬೇಕು. ಇದಿಷ್ಟು ನಾರ್ಮಲ್ ಅಂದರೆ ಹೆಲ್ತ್ ಅಂದರೆ MBBS MD ಆ ಥರ ಆ ಪೋಸ್ಟ್ಗಳು ಕ್ಲಿಯರ್ ಆಗಿರಬೇಕು. ಈಗ ಬಂದುಬಿಟ್ಟು ಏಜಿಗೆ ಬರೋಣ. ಏಜ್ ಬಂದುಬಿಟ್ಟು ನಿಮಗೆ ಆಗಸ್ಟ್ ಫಸ್ಟಿಗೆ 21, ಮಿನಿಮಮ್ ಅಂದರೆ 21 ವರ್ಷ, ಮ್ಯಾಕ್ಸಿಮಮ್ ಅಂದರೆ 30 ವರ್ಷ. ಈ ಟರ್ಮ್ ಬಿಟ್ವೀನ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ನಾರ್ಮಲ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಲೈಕ್ SC ಅವರಿಗೆ 5 years, OBC ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ 3 years, ನಾನ್ ಕ್ರೀಮಿ ಲೇಯರ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಾನು ತುಂಬ ಸಲ OBC ಹೇಳಿದ್ದೀನಿ. OBC ಸರ್ಟಿಫಿಕೇಟ್ ನೀವು OBC NCಯಲ್ಲಿ ಬರ್ತೀರಾ, OBC NCL ಅಂದರೆ ನಾನ್ ಕ್ರೀಮಿ ಲೇಯರ್ ಬರ್ತೀರಾ ಅಂತ ನೋಡ್ಕೊಂಡು ಅಪ್ಲೈ ಮಾಡಿ ಅಂತ. ಸೊ ಇನ್ನು ಉಳಿದಿರೋ ಕ್ಯಾಟಗರಿಗೆ ನೋಡ್ಕೊಳ್ಳಿ. ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಮ್ಯಾಕ್ಸಿಮಮ್ ಏಜ್ ಮೇಲೆ, ಮಿನಿಮಮ್ ಏಜ್ ಮೇಲೆ ಇರಲ್ಲ. ಸೊ ಈಗ ಎಕ್ಸಾಮ್ ಪ್ಯಾಟ್ರನ್ ನೋಡೋಣ. ಎಕ್ಸಾಮ್ ಪ್ಯಾಟ್ರನ್ ಬಂದುಬಿಟ್ಟು ನಾರ್ಮಲ್ IPS PO ಯಾರು ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಮಾರ್ಕ್ ಟೆಸ್ಟ್ ಕೊಟ್ಟಿದ್ರೆ ನೋಡಿ, ಸೇಮ್ ಪ್ಯಾಟ್ರನ್ ಇದೆ. ಪ್ರಿಲಿಮ್ಸಲ್ಲಿ ಇಂಗ್ಲೀಷ್ 30 ಕ್ವಶನ್ನು, 30 ಮಾರ್ಕ್ಸು. ರೀಸನಿಂಗ್ ಎಬಿಲಿಟಿ 35 ಮಾರ್ಕ್ಸು. ಆ್ಯಂಡ್ ಕ್ವಾಂಟಿಟೇಟಿವ್ ನ್ಯೂಮರಿಕಲ್ ಎಬಿಲಿಟಿ ಅದನ್ನು 35 ಕ್ವಶನ್ನು, 35 ಮಾರ್ಕ್ಸು, 20 ನಿಮಿಷ. ಸೆಕ್ಷನಲ್ ಟೈಮಿಂಗ್ ಇರುತ್ತೆ. ಆ್ಯಂಡ್ ಸೆಕ್ಷನಲ್ ಕಟ್ ಆಫ್ ಕೂಡ ಇದೆ ಅಂತ ಕೊಟ್ಟಿದ್ದಾರೆ. ಮೈನ್ಸಲ್ಲಿ 2 ಪೇಪರ್ ಇರುತ್ತೆ. ಒಂದು ನಾರ್ಮಲ್ ಆಬ್ಜೆಕ್ಟಿವ್ MCQ. ಸೊ MCQದು
ರೀಸನಿಂಗ್ ಇದೆ, ಇಂಗ್ಲೀಷ್ ಇದೆ, ಕ್ವಾಂಟಿಟೇಟಿವ್ ಸೇಮ್ ಪ್ರಿಲಿಮ್ಸಲ್ಲಿ ಏನಿದೆ. ಎಕ್ಸ್ಟ್ರಾ ಏನು ಅಂದರೆ ಜಿ ಎ ಆ್ಯಡ್ ಆಗಿದೆ. ಟೋಟಲ್ 200 ಕ್ವಶನ್ಸು 200 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಸೆಕ್ಷನಲ್ಲಿ ಟೈಮಿಂಗ್ ಇರುತ್ತೆ. ಇದಾದಮೇಲೆ ಒಂದು 5 ಮಿನಿಟ್ಸ್ ಬ್ರೇಕ್ ಕೊಡ್ತಾರೋ ಅಥವಾ ಹಾಗೆ ಕಂಟಿನ್ಯೂ ಮಾಡ್ತಾರೋ ಗೊತ್ತಿಲ್ಲ, ಇಲ್ಲಿ ಮೆನ್ಷನ್ ಮಾಡಿಲ್ಲ ಅವರು. ಇದಾದಮೇಲೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ಬಂದುಬಿಟ್ಟು ನಿಮಗೆ 30 ಮಾರ್ಕ್ಸಿಗೆ ಇರುತ್ತೆ ಇಲ್ಲಿ. ಸೊ ಡಿಸ್ಕ್ರಿಪ್ಟಿವ್ದು 30 ಮಾರ್ಕ್ಸು ಹೇಗೆ ಅಂತಂದರೆ, ಅದರಲ್ಲಿ ಲೆಟರ್ ರೈಟಿಂಗ್ 10 ಮಾರ್ಕ್ಸಿಗೆ ಇರುತ್ತೆ. ಆ್ಯಂಡ್ ಎಸ್ಸೆ ಬಂದುಬಿಟ್ಟು 20 ಮಾರ್ಕ್ಸಿಗೆ ಇರುತ್ತೆ. ಇದು ಕ್ವಾಲಿಫೈಯಿಂಗ್ ಆಗಿರುತ್ತೆ. IPS POದಲ್ಲಿ ಏನು ಮಾಡ್ತಾರೆ, ಈ ಮಾರ್ಕ್ಸ್ನ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡೋಕೆ ಕನ್ಸಿಡರ್ ಮಾಡ್ತಾರೆ. ಬಟ್ ಇದರಲ್ಲಿ ಕನ್ಸಿಡರ್ ಮಾಡಲ್ಲ. ಮಿನಿಮಮ್ ಮಾರ್ಕ್ಸ್ ಇಷ್ಟು ಸ್ಕೋರ್ ಮಾಡಿದರೆ ಸಾಕು. ಮಿನಿಮಮ್ ಮಾರ್ಕ್ಸ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 15 ಔಟ್ ಆಫ್ 30 ನಾರ್ಮಲ್ ಆಗಿ. SC ST PWD ಕ್ಯಾಂಡಿಡೇಟ್ ಅವರಿಗೆ 30ಕ್ಕೆ 13.5 ತೆಗೆದ್ರೆ ನೀವು ಆ ಪೇಪರ್ ಕ್ಲಿಯರ್ ಆದಂಗೆ. ಇದು ಕ್ವಾಲಿಫೈಯಿಂಗ್ ನೇಚರು. ಇದನ್ನು ಮುಂದಕ್ಕೆ ಫಾರ್ವರ್ಡ್ ಕ್ಯಾರಿ ಮಾಡ್ಕೊಂಡು ಹೋಗಲ್ಲ. ಪೆನಾಲ್ಟಿ ಇರುತ್ತೆ. ಮೀನ್ಸ್ ಒಂದು ಕ್ವಶನ್ ತಪ್ಪಾದರೆ 0.5 ಮೈನಸ್ ಆಗುತ್ತೆ. 1/4 ಆಫ್ 1 ಮಾರ್ಕ್. ಸೊ ಇದು ಗೊತ್ತಾಯ್ತು ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇಂಟರ್ವ್ಯೂ ಫೇಸ್ ಹೇಗಿರುತ್ತೆ ಅಂದರೆ, 75% ನಿಮ್ಮ ಮೈನ್ಸ್ ಎಕ್ಸಾಮಲ್ಲಿ ಏನಿರುತ್ತೆ ಮಾರ್ಕ್ಸು, ಈಗ 200 ಇದೆಯಲ್ಲ, 200 ಮಾರ್ಕ್ಸಿಗೆ ಇದರಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರೆ ಅದ್ರದ್ದು 75%ನ ಕನ್ಸಿಡರ್ ಮಾಡ್ತಾರೆ ಇಂಟರ್ವ್ಯೂಗೆ. ಅದರಲ್ಲಿ ಮತ್ತೆ ಇನ್ನು ಉಳಿದಿರೋ 25% ಏನಿರುತ್ತೆ ಅದು ಇಂಟರ್ವ್ಯೂ ಸ್ಕೋರು. ಇದೆರಡೂ ಕ್ಲಬ್ ಮಾಡಿಬಿಟ್ಟು, ಇಂಟರ್ವ್ಯೂ ಮತ್ತು ಮೈನ್ಸ್ ಕ್ಲಬ್ ಮಾಡಿಬಿಟ್ಟು ಫೈನಲ್ ಸೆಲೆಕ್ಷನ್ ಮಾಡ್ತಾರೆ. ಮೆರಿಟ್ ವೈಸು ಸೆಲೆಕ್ಷನ್ ಮಾಡಿಬಿಟ್ಟು ನಿಮಗೆ ಸೆಲೆಕ್ಷನ್ ಕೊಡ್ತಾರೆ. ಸೊ ಇದಿಷ್ಟು ಕ್ಲಿಯರ್ ಆಯಿತು ಅನ್ಕೋತೀನಿ. ಆ್ಯಂಡ್ ಎಕ್ಸಾಮಿನೇಷನ್ಗೆ ಫೀಸ್ ಬಂದುಬಿಟ್ಟು SC ST ಆ್ಯಂಡ್ PWD ಕ್ಯಾಟಗರಿಗೆ 100 ರೂಪಾಯಿ. ಇನ್ನು ಆಲ್ ಅದರ್ ಕ್ಯಾಂಡಿಡೇಟ್ಸ್ ಅವರಿಗೆ 850. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಸೊ ಈ ಎಕ್ಸಾಮ್ ಲೆವೆಲ್ ಹೇಗಿರುತ್ತೆ ಅಂತಂದರೆ, ನೀವು IPS PO ಯಾರ್ಯಾರು ಬರ್ತಿದ್ದೀರಾ ಆ ಲೆವೆಲ್ ಇರುತ್ತೆ. IPS PO ಆ್ಯಂಡ್ SBI POಗಿಂತ ಕಮ್ಮಿ. ಬಟ್ ಐ ಕ್ಯಾನ್ 100% ಹೇಳ್ತೀನಿ, PO ಪೋಸ್ಟ್ಗಿಂತ, ಬ್ಯಾಂಕ್ ಆಫೀಸರ್ ಪೋಸ್ಟ್ಗಿಂತ ಇದು ಬೆಟರ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನು ಈ ಎಕ್ಸಾಮ್ ಅಟೆಂಡ್ ಮಾಡಿಲ್ಲ, ನಾನು ಅಪ್ಲೈ ಮಾಡ್ತಿಲ್ಲ, ಅಪ್ಲೈ ಮಾಡೋದಿಲ್ಲ. ನಾನು ಈಗ ಇರೋ ಜಾಬಲ್ಲಿ ಅಡ್ಜಸ್ಟ್ ಆಗಿದ್ದೀನಿ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಅಪ್ಲೈ ಫಾರ್ ದಿಸ್. ಆ್ಯಂಡ್ ಪ್ರಿಪ್ರೇಷನ್ ಕೂಡ ನಿಲ್ಲಿಸ್ಬಿಟ್ಟೆ. ಆಲ್ಮೋಸ್ಟ್ 6-7 ಮಂತ್ಸ್ ಆಯಿತು. ಸೊ ನೋ ಯೂಸ್ ಆಫ್ ಅಪ್ಲೈಯಿಂಗ್. ಆ್ಯಂಡ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಎಕ್ಸಾಮಿನೇಷನ್ ಸೆಂಟರ್ಸು ಕರ್ನಾಟಕದಲ್ಲಿ ಸೊ ಇಲ್ಲಿದೆ, ನೋಡ್ಕೋಬೋದು. ಆ್ಯಂಡ್ ಮೇನ್ಸಿಗೆ ಕರ್ನಾಟಕದಲ್ಲಿ ಒಂದೇ ಎಕ್ಸಾಮಿನೇಷನ್ ಸೆಂಟರ್ ಇರೋದು ಬ್ಯಾಂಗ್ಳೂರು. ಆ್ಯಂಡ್ ಇಂಟರ್ವ್ಯೂ ಕೇಳಿದರೆ ನಿಮಗೆ ಇಂಟರ್ವ್ಯೂ ಕಾಲ್ ಲೆಟರಲ್ಲೇ ಮೆನ್ಷನ್ ಮಾಡ್ತಾರೆ ಎಲ್ಲಿ ಹೋಗಬೇಕು ಅಂತ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಈ ಎಕ್ಸಾಮಿನೇಷನ್ ಅಪ್ಲೈ ಮಾಡ್ತಿರೋರು ಫಸ್ಟ್ ಒಂದು NICಯಲ್ಲಿ ಓದು ಮಾರ್ಕ್ ಕೊಡಿ. ಮಾರ್ಕ್ ಟೆಕ್ಸ್ಟ್ ಬುಕ್ಕಲ್ಲಾದರೂ ಕೊಡ್ಬೋದು, ಅಥವಾ ವಾಲ್ಯೂ ಬೋರ್ಡ್ ಎಲ್ಲಿದೆ ಅಲ್ಲಿ ಕೊಡಿ. ಒಂದು ಫ್ರೀ ಮಾರ್ಕ್ ಇದ್ದೇ ಇರುತ್ತೆ ಎಲ್ಲ ಆ್ಯಪಲ್ಲೂ, ಎಲ್ಲ ನೋಟಿಫಿಕೇಷನ್ಗೂ. ಸೊ ಅದೊಂದು ಫ್ರೀ ಮಾರ್ಕ್ನ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಿ ಅಪ್ಲೈ ಮಾಡಬೇಕಾ ಬೇಡವಾ ಅಂತ. ಆ್ಯಂಡ್ ಆಲ್ ದ ಬೆಸ್ಟ್, ಸ್ಟಡಿ ವೆಲ್.